ಓಕೆ, ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಆರನೇ ದಿನದ ಮೆಡಿಟೇಷನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಸ್ವಲ್ಪ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಕರ್ಮ ಅಂದರೆ ಏನು? ಮಲಂಜಲಿ ಮ್ಯಾಮ್ ಹೇಳ್ತೀರಾ? ಓಕೆ, ನಾನೇ ಹೇಳ್ತೀನಿ. ಕರ್ಮ ಅಂದರೆ ನಾವು ಮಾಡೋ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸ. ಸೊ ನಾವು ಮಾಡೋ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸಗಳ ಲೆಕ್ಕಾಚಾರವನ್ನು ನಾವು ಯಾವಾಗ ನಮ್ಮ ಆತ್ಮ ಹುಟ್ಟನ್ನು ಪಡೆಯುತ್ತೆ ಅವತ್ತಿನಿಂದ ಇಬ್ಬರು ಏಂಜಲ್ಸು ನಮ್ಮ ಜೊತೆ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಾವು ಮಾಡೋ ಒಳ್ಳೆ ಕೆಲಸನ ಬರಿತಾ ಹೋಗ್ತಾರೆ ಮತ್ತು ಕೆಟ್ಟ ಕೆಲಸವನ್ನು ಕೂಡ ಬರಿತಾ ಹೋಗ್ತಾರೆ. ಸೊ ಅದಕ್ಕೆ ಅವಾಗ ಹೇಳೋರಲ್ವ, ಯಾವಾಗ್ಲೂ ನಾವೇನೇನೆಲ್ಲ ಮಾಡ್ತಾ ಇದ್ದೀವಿ ಅದೆಲ್ಲ ಕೂಡ ಅಕೌಂಟ್ ಥರ. ಸೊ ಒಂದು ಕಡೆ ರಿಜಿಸ್ಟರ್ ಆಗ್ತಾ ಹೋಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಆತ್ಮ ಹುಟ್ಟು ಪಡೆದಾಗಿನಿಂದ ಹಿಡಿದು, ಅಂದರೆ ನಾವು ಯಾವುದಾದ್ರೂ ಪ್ರಾಣಿಯಾಗಿ ಹುಟ್ಟಿರ್ಬೋದು, ಇಲ್ಲ ಮರ, ಗಿಡ, ಬೆಟ್ಟ, ಗುಡ್ಡ, ಏನೇ ಆಗಿ ಹುಟ್ಟಿರ್ಬೋದು. ಅದರಲ್ಲಿ ನಾವು ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಮತ್ತು ಏನು ಕೆಟ್ಟ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಬರಿತಾ ಹೋಗ್ತಾರೆ. ಸೊ ಇವಾಗ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಓಕೆ ನಾವೇನಾದರೂ ಇವಾಗ ತೀರೋದ್ರೆ ನಾವೇನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ನರಕದಲ್ಲಿ ಹಾಕ್ತಾರೆ, ಬಾಣಲಿನಲ್ಲಿ ಹಾಕಿ ಫ್ರೈ ಮಾಡ್ತಾರೆ, ಆ ಥರ ಎಲ್ಲ ಅಂದ್ಕೊಂಡಿದ್ದೀವಿ ಅಲ್ವಾ? ಅದೆಲ್ಲ ತಪ್ಪು ಕಲ್ಪನೆ. ಸೊ ಏನಂದರೆ ನಾವು ಇವಾಗ ಏನು ಒಳ್ಳೆ ಕೆಲಸ ಮಾಡಿರ್ತೀವಿ, ಏನು ಕೆಟ್ಟ ಕೆಲಸ ಮಾಡಿರ್ತೀವಿ, ಮತ್ತು ಇವಾಗ ಫಸ್ಟು ಈಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀವಿ. ನಮ್ಮ ಆತ್ಮ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ 10th ಸ್ಟ್ಯಾಂಡರ್ಡಲ್ಲಿದೆ. ಸೊ ಸಡನ್ನಾಗಿ ಏನೋ ಒಂದು ಸಂದರ್ಭ ಬಂದು ನಮ್ಮ ಕೈಯಲ್ಲಿ ಕೆಟ್ಟ ಕರ್ಮವನ್ನು ಮಾಡೋ ಪರಿಸ್ಥಿತಿ ಬಂದು ನಾವು ಒಂದು ಕೆಟ್ಟ ಕರ್ಮವನ್ನು ಮಾಡ್ತೀವಿ. ಅವಾಗ ಏನಾಗತ್ತೆ, ಮತ್ತೆ LKGಯಿಂದ ಓದಬೇಕಾಗತ್ತೆ. ಸೊ ಹಾಗಾಗಿ ಯಾವಾಗಲೂ ಒಳ್ಳೆಯ ಕೆಲಸವನ್ನು, ಒಳ್ಳೆಯತನವನ್ನು ನಮ್ಮಲ್ಲಿ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸ್ತಾ ಹೋಗಬೇಕು ಅಂತ ಈ ಕರ್ಮ ಸಿದ್ಧಾಂತ ಹೇಳುತ್ತೆ. ಆಮೇಲೆ ನಾವೇನಾದರೂ ಇವಾಗ ಒಂದು ಪರಿಸ್ಥಿತಿನಲ್ಲಿ ಇದ್ದೀವಿ ಅಂದರೆ ನಾವು ಈ ಜನ್ಮದಲ್ಲಿ ಇದ್ದು 10% ಅದು ಕರ್ಮವಾಗಿ ಬಂದಿದ್ರೆ ಇನ್ನು ಉಳಿದದ್ದು 90% ಇಲ್ಲ 80% ನಮ್ಮ ಹಳೆಯ ಜನ್ಮಗಳ ಕರ್ಮಗಳಾಗಿರುತ್ತೆ. ಸೊ ನೀವು ಅವಾಗ ಏನು ಹೇಳ್ಕೋಬೇಕು ಅಂದರೆ, ಈ ಎಲ್ಲ ಕರ್ಮಗಳನ್ನು ನಾನು ಮಾಡಿದ್ದಕ್ಕೆ ಇದು ನನಗೆ ಬಂದಿದೆ. ಓಕೆ, ಐ ಆಮ್ ರೆಡಿ ಟು ಫೇಸ್ ದ ಚಾಲೆಂಜ್, ಐ ಆಮ್ ರೆಡಿ ಟು ಲರ್ನ್ ದ ಲೆಸನ್ ಅಂತ ಹೇಳ್ಕೊಂಡು ನಮ್ಮ ಲೈಫ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇವತ್ತಿನ ದಿನ ನಾನು ಏನು ಕಲಿತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂತ ಮಲಗೋದಕ್ಕೂ ಮುಂಚೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ಸೊ ಏನೆಲ್ಲ ಒಳ್ಳೇದನ್ನು ಮಾಡಿದ್ದೀನಿ, ಏನೆಲ್ಲ ತಪ್ಪು ಕೆಲಸ ಮಾಡಿದ್ದೀನಿ, ಅದನ್ನು ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದಾಗಿತ್ತು, ನಾನು ಯಾವ ರೀತಿ ಆ ಕೆಲಸನ ಪೇಷನ್ಸ್ ಇಟ್ಕೊಂಡು ನಾನು ಯಾವ ರೀತಿ ಆ ಕೆಲಸನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನೀವು ಒಂದು ಸಲ ಯೋಚನೆ ಮಾಡಿ ಕುತ್ಕೊಂಡು ನೋಡಬೇಕು. ಅದಾದಮೇಲೆ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡು ಆಮೇಲೆ ಮಲ್ಕೊಳ್ಳೋದಕ್ಕೆ ಹೋಗಿ. ನೆಕ್ಸ್ಟ್ ಡೇ ನೀವು ನೋಡಿ ನಿಮ್ಮಲ್ಲಿ ಒಂಥರ ಹೊಸ ಉತ್ಸಾಹ, ಹೊಸ ಉಲ್ಲಾಸ, ಸಂತೋಷ ಮತ್ತು ಆ ದಿನ ಪೂರ್ತಿ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ. ಮಮತಾ ಏನಾದರೂ ಹೇಳ್ತೀರಾ? ಮಮತಾ ಮ್ಯಾಮ್ ಏನಾದರೂ ಹೇಳ್ತೀರಾ? ಇಲ್ಲ. ಓಕೆ, ಅನ್ಮ್ಯೂಟ್ ಆಯ್ತಲ್ಲ, ಏನೋ ಕ್ವೆಶನ್ ಕೇಳಬೇಕೇನೋ ಅಂದ್ಕೊಂಡು. ಓಕೆ ಮ್ಯಾಮ್. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಎವ್ರಿ ನೈಟು ಮಲ್ಕೊಳ್ಳೋದಕ್ಕೂ ಮುಂಚೆ ನಾನು ಈ ದಿನಾನ ಎಷ್ಟು ಖುಷಿಯಾಗಿ ಕಳೆದಿದ್ದೀನಿ, ನಾನು ಈ ದಿನಾನ ಎಷ್ಟು ಚೆನ್ನಾಗಿ ಕಳೆದಿದ್ದೀನಿ ಮತ್ತು ಇನ್ನೂ ಚೆನ್ನಾಗಿ ಹೇಗೆ ಕಳಿಬೋದಾಗಿತ್ತು ಅಂತ ಹೇಳಿ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ. ಸಾಧ್ಯವಾದರೆ ಬರ್ದಿಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ಸೆಕೆಂಡ್ ಡೇನಲ್ಲೇ
ಜರ್ನಲ್ನ ಮೇಂಟೈನ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಆ ಥರ ಅದನ್ನು ಮಾಡಿ ಆಮೇಲೆ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ನಿಮಗೆ ಆ ಚೇಂಜಸ್ ಕಾಣಿಸುತ್ತೆ. ಓಕೆ, ಸೊ ಇವಾಗ ನಾವು ಮೆಡಿಟೇಷನ್ಗೆ ಕೂತ್ಕೊಳ್ಳೋಣ. ಮೆಡಿಟೇಷನ್ ಮಾಡಿ ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ಹಾಗೇ ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ಬಾರಿ ದೀರ್ಘ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ಕೊನೆಯ ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್. ಯಾವುದೇ ಆಲೋಚನೆಗಳ ಹಿಂದೆ ಓಡದೆ ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ ಫ್ರೆಂಡ್ಸ್. ನಮ್ಮ ಈ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನು, ಹಾಗೆ ಪ್ರಕೃತಿ ಮಾತೆಯನ್ನು, ಸೀತಾ ಮಾತೆಯನ್ನು, ವಸುಂಧರ ಮಾತೆಯನ್ನು ಮತ್ತು ಸಪ್ತ ಋಷಿಗಳನ್ನು, ಋಷಿ ಪತ್ನಿಯರನ್ನು, ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ನ ಮತ್ತು ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುವ ಎಲ್ಲ ಹೈಯರ್ ಮಾಸ್ಟರ್ಸ್ನ, ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಗಳನ್ನು ಈ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ನಮ್ಮ ಚೈತನ್ಯದ ಶಕ್ತಿ ಅವರ ಚೈತನ್ಯದ ಶಕ್ತಿಯೊಂದಿಗೆ ಒಂದಾಗಿ ನಮ್ಮ ಈ ಧ್ಯಾನವನ್ನು ಮುಂದುವರಿಸೋಣ ಫ್ರೆಂಡ್ಸ್. ಹಾಗೆ ನಮ್ಮ ಆತ್ಮದ ಉದ್ಧಾರಕ್ಕೆ ಯಾವ ಎಲ್ಲ ಮಾಸ್ಟರ್ಸು ನಮಗೆ ಸಪೋರ್ಟ್ ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಅವರೆಲ್ಲರ ಕ್ಷಮದಲ್ಲಿ ಕುಳಿತು ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರ ಪ್ರೊಟೆಕ್ಷನ್ನು ಕೂಡ ನಮ್ಮ ಸುತ್ತ ಆವರಿಸಿಕೊಂಡಿದೆ. ಆ ಎಲ್ಲರ ಶಕ್ತಿ ಸೇರಿ ಒಂದು ಗೋಲ್ಡನ್ ಎನರ್ಜಿ ಆಗಿದೆ. ಆ ಗೋಲ್ಡನ್ ಎನರ್ಜಿ ಈಗ ನಮ್ಮ ತಲೆಯಿಂದ ಹರಿಯೋದಕ್ಕೆ ಶುರುವಾಗಿದೆ.
ತಲೆಯ ಮೇಲ್ಭಾಗ, ಹಣೆ, ನಮ್ಮ ಐಬ್ರೋಸ್, ಕಣ್ಣುಗಳನ್ನು ಆವರಿಸಿದೆ ಆ ಗೋಲ್ಡನ್ ಹಾಗೆ ಈಗ ಪ್ಲೀಸ್ ಮಮತಾ ಮ್ಯಾಮ್ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ. ಈಗ ನಮ್ಮ ಮೂಗು, 2 ಕಿವಿಗಳು, ನಮ್ಮ ಕೆನ್ನೆ, ನಮ್ಮ ಬಾಯಿ, ಹಲ್ಲು, ನಾಲಿಗೆ, ಹಾಗೆ ನಮ್ಮ ಗಲ್ಲ, ನಮ್ಮ ಕುತ್ತಿಗೆ ಪೂರ್ತಿ ಆ ಗೋಲ್ಡನ್ ಎನರ್ಜಿಯಿಂದ ತುಂಬಿ ಹೋಗಿ ಈ ಪ್ರತಿ ಭಾಗದಲ್ಲೂ ಏನೇ ಬ್ಲಾಕೇಜಸ್ ಇದ್ರೂ ಅದೆಲ್ಲವುಗಳು ಕೂಡ ನಮ್ಮ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ. ಈಗ ಒಂದು ದೀರ್ಘ ಉಸಿರನ್ನ ತಗೊಂಡು ಹಾಗೇ ಉಸಿರನ್ನ ಬಿಡ್ತಾ ಮತ್ತೆ ವಿಜುವಲೈಸ್ ಮಾಡಿ ಆ ಗೋಲ್ಡನ್ ಎನರ್ಜಿ ನಮ್ಮ ಕುತ್ತಿಗೆಯಿಂದ ನಮ್ಮ ಶೋಲ್ಡರ್ಸ್ಗೆ, ನಮ್ಮ 2 ಕೈಗಳಿಗೆ, ಕೈ ಬೆರಳುಗಳಿಗೆ, ಹಾಗೆ ನಮ್ಮ ಎದೆಯ ಭಾಗ, ಹಿಂದಿನ ಬೆನ್ನಿನ ಭಾಗ, ಕೆಳ ಬೆನ್ನಿನ ಭಾಗ, ನಮ್ಮ ಹೊಟ್ಟೆಯ ಭಾಗ, ಹಾಗೆ ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನೇನಿದೆ, ಶ್ವಾಸಕೋಶ, ಹಾರ್ಟ್, ದೊಡ್ಡ ಕರಳು, ಚಿಕ್ಕ ಕರಳು, ಕಿಡ್ನೀಸ್, ಹಾಗೆ ನಮ್ಮ ಯೂಟರಸ್, ಹಾಗೆ ಎಲ್ಲ ಇಂಟರ್ನಲ್ಸ್ ಪಾರ್ಟ್ನ ಗೋಲ್ಡನ್ ಎನರ್ಜಿ ಆವರಿಸಿಕೊಳ್ತಾ ಇದೆ. ಆವರಿಸಿಕೊಂಡು ಆ ಭಾಗಗಳಲ್ಲಿ ಏನೆಲ್ಲ ಬ್ಲಾಕೇಜಸ್ ಇದೆ ಅದೆಲ್ಲವುಗಳು ಕೂಡ ನಮ್ಮ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ ಫ್ರೆಂಡ್ಸ್. ಹಾಗೆ ಈಗ ನಮ್ಮ 2 ತೊಡೆಗಳು, ಮಂಡಿ, ಹಾಗೆ 2 ಕಾಲುಗಳು, ಕಾಲ್ ಬೆರಳುಗಳು ಆ ಗೋಲ್ಡನ್ ಎನರ್ಜಿಯಿಂದ ತುಂಬು ಹೋಗಿದೆ. ನಮ್ಮ ತಲೆಯಿಂದ ಹಿಡಿದು ಕಾಲು ಬೆರಳುಗಳವರೆಗೆ ಆ ಗೋಲ್ಡನ್ ಎನರ್ಜಿ ಆವರಿಸಿಕೊಂಡಿದೆ. ಹಾಗೆ ಪ್ರತಿ ಅಣು ಅಣು ಕಣ ಕಣಗಳು ಕೂಡ ಆ ಗೋಲ್ಡನ್ ಎನರ್ಜಿಯಿಂದ ಸ್ವಚ್ಛಗೊಳ್ತಾ ಇದೆ. ಯಾವ ಪ್ರತಿ ಸೆಕೆಂಡ್ಗೂ ಕೂಡ ಹುಟ್ಕೊಳ್ತಿದೆಯಲ್ಲ ನಮ್ಮ ಬಾಡಿನಲ್ಲಿ ಸೆಲ್ಸ್, ಅದೆಲ್ಲವುಗಳು ಕೂಡ ಗೋಲ್ಡನ್ ಎನರ್ಜಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಹಾಗೆ ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ ಫ್ರೆಂಡ್ಸ್.
ನಾವು ಎಷ್ಟು ನಗ್ತಾ ನಗ್ತಾ ಮಾಡ್ತೀವಿ ಮೆಡಿಟೇಷನ್ನ, ಅಷ್ಟು ಬೇಗ ಥಾಟ್ಲೆಸ್ ಸ್ಟೇಜ್ಗೆ ನಾವು ತಲುಪಬಹುದು. ಓಕೆ, ಇವಾಗ ನಮ್ಮ ಕಂಪ್ಲೀಟ್ ಬಾಡಿ ಆ ಗೋಲ್ಡನ್ ಎನರ್ಜಿಯಿಂದ ತುಂಬಿ ಹೋಗಿದೆ. ಹಾಗೇ ನಮ್ಮ ದೇಹದಲ್ಲಿರೋ ಯಾವ ಮೂಲೆಯಲ್ಲೇ ಅಡಗಿ ಕುಳಿತಿರೋ ಎಷ್ಟೇ ಹಳೆಯದಾಗಿರೋ ಬ್ಲಾಕೇಜಸ್ಸು ಕೂಡ ನಮ್ಮ ಉಸಿರಿನ ಮೂಲಕ ಆಚೆ ಬಂದು ಎಲ್ಲ ಕೂಡ ಕಾಂತಿಗಳಾಗಿ ನಮ್ಮಿಂದ ಹೊರ ಹೋಗಿ, ನಮ್ಮ ಮನೆಯಿಂದ ಹೊರ ಹೋಗಿ ಯೂನಿವರ್ಸ್ನ ಸೇರಿಕೊಳ್ತಾ ಇದೆ. ವಿಜುವಲೈಸ್ ಮಾಡಿ. ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ. ನಿಮ್ಮ ಉಸಿರಲ್ಲದೆ ಬೇರೆ ಯಾವುದರ ಗಮನವೂ ಬೇಡ. ಜಸ್ಟ್ ಬಿ ವಿತ್ ಯೋರ್ ಬ್ರೆತ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಹೇಳ್ಕೊಳ್ಳಿ, ನನ್ನ ಈಗಿನ ಪರಿಸ್ಥಿತಿಗೆ ನನ್ನ ಈ ಜನ್ಮದಲ್ಲಾಗಲಿ ಅಥವಾ ಹಳೆಯ ಜನ್ಮದಲ್ಲಾಗಲಿ ನಾನು ಯಾವುದಾದರೂ ಆತ್ಮಕ್ಕೆ, ಅದು ಪ್ರಾಣಿ ಆತ್ಮ ಆಗಿರ್ಬೋದು, ಮರ, ಗಿಡ, ಪಕ್ಷಿ, ಮನುಷ್ಯ ಯಾರೇ ಇದ್ದರೂ ಅವ್ರು ಯಾರಿಗಾದರೂ ನಾವು ನೋವುಗಳನ್ನು ಕೊಟ್ಟಿದ್ರೆ, ಈಗ ನಾನೇನು ದುಃಖವನ್ನು ಪಡ್ತಿದ್ದೀನಿ ಆ ದುಃಖವನ್ನು ಅವರಿಗೆ ಕೊಟ್ಟಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮನ್ನ ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ನಾನು ಕ್ಷಮೆಯನ್ನ ಕೇಳ್ಕೊತಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗೆ ನನ್ನ ಈ ಜೀವನವನ್ನು ನಾನು ತುಂಬ ಖುಷಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಕಳಿಬೇಕು ಅಂತ ಇದ್ದೀನಿ. ಸೊ ನಾನು ನನ್ನ ಜೀವನವನ್ನು ಆನಂದದಿಂದ ಕಳೆಯೋದಕ್ಕೆ ದಯವಿಟ್ಟು ಅನುವು ಮಾಡಿಕೊಡಿ. ನನ್ನಿಂದಾದ ತಪ್ಪುಗಳನ್ನೆಲ್ಲ ಮನ್ನಿಸಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ತಪ್ಪುಗಳಾಗೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೃದಯಪೂರ್ವಕವಾಗಿ ಕೇಳ್ಕೊಳ್ಳಿ. ಹಾಗೆ ಆ ಎಲ್ಲ ನಾವು ಅವರ ಯಾವ ಆತ್ಮಗಳನ್ನು ಇನ್ವೈಟ್ ಮಾಡಿದ್ವಿ, ಅಂದರೆ ನಾವು ಈ ಪರಿಸ್ಥಿತಿನ ತಂದ್ಕೊಳ್ಳೋಕ್ಕೆ ಕಾರಣ ಆಗಿರೋ ಅವರನ್ನು ಇನ್ವೈಟ್ ಮಾಡಿದ್ವಿ ಅಲ್ವಾ, ಅವರೆಲ್ಲರಿಗೂ ಕ್ಷಮೆಯನ್ನು ಕೇಳಿ ನನ್ನ ಜೊತೆ ಧ್ಯಾನವನ್ನು ಮಾಡಿ ಅಂತ ಹೇಳಿ.
ಧ್ಯಾನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಿ. ಧ್ಯಾನ ಎಂದರೆ ಉಸಿರಿನ ಮೇಲೆ ಗಮನ ಅಂತ ಹೇಳಿ. ಹಾಗೆ ಅವರ ತಲೆ ಮೇಲೆ ಪಿರಮಿಡ್ ಕ್ಯಾಪ್ ಇಡಿ. ಅವರೆಲ್ಲರೂ ಕೂಡ ಕಂಪ್ಲೀಟಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಹಾಗೆ ಅವರಿಂದ ನಮಗೆ ಏನು ಒಂದು ಕನೆಕ್ಷನ್ನು, ರಿಲೇಷನ್ಶಿಪ್ಪು ಬಿಲ್ಡ್ ಆಗಿತ್ತೋ ಅದನ್ನು, ಒಂದು ದಾರ ಇದೆ, ಆ ದಾರವನ್ನು ನಾವು ಕತ್ರಿಯನ್ನು ತಗೊಂಡು ಕಟ್ ಮಾಡ್ತಿದ್ದೀವಿ. ಆ ಕಾರ್ಡ್ ಕಟ್ನ ಮಾಡಿ ಕಂಪ್ಲೀಟಾಗಿ ಅವರನ್ನೆಲ್ಲ ರಿಲೀಸ್ ಮಾಡಿ, ಅವರೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಈಗ ಜ್ಞಾನವನ್ನು ಹೊಂದಿದ್ದಾರೆ. ಸೊ ಇನ್ನು ಮುಂದೆ ನಮಗೆ ಆಶೀರ್ವದಿಸಿ ನಾವಿನ್ನೂ ಜೀವನದಲ್ಲಿ ಉನ್ನತವಾಗಿ ಜೀವಿಸೋದಕ್ಕೆ ಅನುವು ಮಾಡಿ ಸಂತೋಷದಿಂದ ಅವರ ಹೈಯರ್ ವರ್ಲ್ಡ್ಗೆ, ಅವರ ಏಂಜಲ್ಸ್ ಜೊತೆ ಯೂನಿವರ್ಸ್ಗೆ, ಹೈಯರ್ ವರ್ಲ್ಡ್ಗೆ ಕಂಪ್ಲೀಟಾಗಿ ಹೋಗ್ತಾ ಇದ್ದಾರೆ. ಆ ಯಾವುದೇ ಜಾತಿ ಆತ್ಮವಾಗಿರಲಿ, ಮರ, ಗಿಡ, ಪ್ರಾಣಿ, ಪಕ್ಷಿ, ಮನುಷ್ಯ, ಅವರೆಲ್ಲರಿಗೂ ಸಾರಿಯನ್ನು ಕೇಳಿ ಧ್ಯಾನ ಮಾಡಿಸಿ ಜ್ಞಾನವನ್ನು ಕೊಟ್ಟು ನಮ್ಮಿಂದ ಕಾರ್ಡ್ ಕಟ್ ಮಾಡಿ ಅವರೆಲ್ಲರನ್ನ ಕಳಿಸ್ಕೊಟ್ಟಿದ್ದೀವಿ ಫ್ರೆಂಡ್ಸ್. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹಗುರವಾದ ಭಾವನೆ ಫೀಲ್ ಆಗ್ತಾ ಇದೆ, ಗಮನಿಸಿ. ಫೀಲ್ ಮಾಡಿ. ಈಗ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನು ತುಂಬ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೂ ಹೊಸ ಚೈತನ್ಯವನ್ನು ತುಂಬ್ತಾ ಇದ್ದೀರಾ. ಹೊಸ ಉತ್ಸಾಹ, ಉಲ್ಲಾಸ, ಶಾಂತಿ, ನೆಮ್ಮದಿ, ಹಾಗೆ ಸಮೃದ್ಧಿ, ಹಾಗೆ ಅಭಿವೃದ್ಧಿ ಎಲ್ಲವನ್ನ ನಿಮ್ಮ ದೇಹ ರಿಸೀವ್ ಮಾಡ್ತಾ ಇದೆ. ಆ ಗೋಲ್ಡನ್ ಎನರ್ಜಿಯ ಮೂಲಕ ಫೀಲ್ ಮಾಡಿ. ಹಾಗೆ ನಿಮ್ಮಲ್ಲಿರೋ ಹಳೆ ದುಃಖಗಳು, ಯೋಚನೆಗಳು ಎಲ್ಲವೂ ಮಾಯವಾಗಿ ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿದೆ. ಅದನ್ನು ಗಮನಿಸಿ. ಮುಖದಲ್ಲಿ ಮಂದಹಾಸ ತುಂಬಿದೆ, ಮನಸ್ಸಿನಲ್ಲಿ ಉತ್ಸಾಹ ತುಂಬಿದೆ, ದೇಹದಲ್ಲಿ ಚೈತನ್ಯ ತುಂಬಿದೆ, ಶಕ್ತಿ ತುಂಬಿದೆ. ಹಾಗೆ ದೈವಿಕ ಶಕ್ತಿ ತುಂಬಿ ಹೋಗಿದೆ. ನಮ್ಮ ಆತ್ಮದ ಶಕ್ತಿ ಉಜ್ವಲವಾಗಿ ಬೆಳಗ್ತಾ ಇದೆ.
ಫೀಲ್ ಮಾಡಿ. ಹಾಗೆ ಈ ಆನಂದಮಯ ಸ್ಥಿತಿಯಿಂದ ನಿಧಾನವಾಗಿ ಸಹಜವಾದ ಸ್ಥಿತಿಯನ್ನು ತಲುಪ್ತಾ ನಾವು ಇನ್ವೈಟ್ ಮಾಡಿದ ತ್ರಿಶಕ್ತಿ ತ್ರಿಮೂರ್ತಿಗಳಿಗೆ, ಸಪ್ತ ಋಷಿಪತ್ನಿಯರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಹಾಗೆ ನಮ್ಮ ಗುರುಗಳಿಗೆ ಮತ್ತು ಎಲ್ಲ ಏಂಜಲ್ಸ್ಗೆ ಮತ್ತು ನಮ್ಮ ಮನಸ್ಸಿಗೆ ಚೈತನ್ಯವನ್ನು ತುಂಬುವ ಶುದ್ಧೀಕರಣ ಮಾಡೋ ಮಾಸ್ಟರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಎಸ್, ನಾನಿವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಮೆಡಿಟೇಷನ್ನೇ ಇವತ್ತು ಮಾಡಿಸ್ದೆ ಫ್ರೆಂಡ್ಸ್. ಓಕೆ, ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಿದ್ರೆ ಮಾಡ್ಬೋದು. ಹೇಳ್ತೀರಾ ಯಾರಾದರೂ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಎದೆ ಮೇಲೆ ಕೈ ಇಟ್ಕೊಂಡಿದ್ವಲ್ಲ, ನಂಗೆ ಅಲ್ಲಿ ಫೀಲ್ ಆಯ್ತು ಮೇಡಮ್. ಇಲ್ಲಿ ಚೆಸ್ಟ್ ಮೇಲೆ ಕೈ ಇಟ್ಕೊಂಡಿದ್ವಲ್ಲ, ಅಲ್ಲಿ ಫೀಲ್ ಆಯ್ತು ನಂಗೆ. ಓಕೆ, ಚೆನ್ನಾಗಿ ಫೀಲ್ ಆಯ್ತು. ಗುಡ್ ಗುಡ್. ಓಕೆ, ಓಕೆ ಮ್ಯಾಮ್, ಥ್ಯಾಂಕ್ ಯು. ಏನು ಫೀಲ್ ಆಯಿತು ಅಂತ ಹೇಳ್ಬೋದಾ ಶಾಂತ ಮ್ಯಾಮ್? ನಂಗೆ ಅದು ಹೇಳಕ್ಕೆ ಗೊತ್ತಾಗಲ್ಲ, ಅನುಭವಿಸಿದ್ರೆ ಅದು ಗೊತ್ತಾಗದು. ಏನು ಹೇಳಕ್ ಆಗದೆ ಇರೋ ಒಂಥರ ಬಿಸಿ 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 ಬಂದು ಅದು ಹೇಳಕ್ ಆಗಲ್ಲ, ಅದು ಅನುಭವಿಸಿದಾಗ್ಲೇ ಅದು ಗೊತ್ತಾಗದು. ಖುಷಿ ಆಯ್ತಾ ಮೆಡಿಟೇಷನ್ ಆದ್ಮೇಲೆ? ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನೀವು ಹೇಳ್ತಾ ಇದ್ರೆ ನಾವು ಆ ಪಾಠದಲ್ಲಿ ಅಲ್ಲಲ್ಲೇ ಹೊತ್ತಾಡ್ತಾ ಇರ್ತೀವಿ ನಾವು, ಗೊತ್ತಾಗಲ್ಲ. ಕಲಿಯುವುದೊಂದಾಗ್ಲೇ ಬಿಟ್ಟದು ತುಂಬಾ ಫೀಲ್ ಆಯ್ತು. ಇಲ್ಲ, ನೀವು ಮಾಡ್ತಾ ಇದೆಲ್ಲ ಚೆನ್ನಾಗಿ ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಭಾರತಿ ಮ್ಯಾಮ್, ಈ ರೆಕಾರ್ಡ್ ಮಾಡ್ಸಿದ್ ಹಾಕ್ತೀರಾ? ಹಾಕ್ತೀನಿ. ಹಾಕ್ತೀರಾ? ಯಾಕಂದ್ರೆ ನಾವು ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಕೇಳ್ಕೊಬೇಕಾಗತ್ತೆ, ಅದಕ್ಕೋಸ್ಕರ. ಅಲ್ವಾ? ಹೌದು, ಅಲ್ಲ, ಮಾಡ್ಕೊಬೇಕಾಗತ್ತೆ ಅಂತ ಹೇಳಿದ್ರು, ಫ್ರೀ ಆಗಿದ್ದಾಗ ನಾವು ಮಾಡ್ಕೊಬೇಕಾಗತ್ತೆ ಅಂತ. ಹೌದು, ಇದತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಯಾವ ವಿಡಿಯೋ ಬೇಕಾದ್ರೂ ಅಷ್ಟೇ, ಎಲ್ಲ ವಿಡಿಯೋಸು ಅವೈಲೇಬಲ್ ಇದೆ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನೀವು ಒಂದೊಂದೇ ಹೇಳ್ತಿದ್ರಲ್ಲ, ಹೋದ ಹಂಗೆ ನಿದ್ದೆಗೆ ಹೋಗ್ಬಿಟ್ಟೆ. ಒಂದೊಂದೇ ಪಾಠ ಹೇಳ್ತಾ ರಿಲ್ಯಾಕ್ಸ್ ತುಂಬಾ ಚೆನ್ನಾಗಿ ಅನ್ಭವಿಸ್. ಪ್ರತಿ ಪಾರ್ಟ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲಿ ಒಂದೊಂದೇ ಬಾಳನೆ ಅನುಭವಿಸ್ಕೊಂತಾ ಇರ್ತೀವಲ್ಲ. ನಾವು ಎಲ್ಲಿ ಫೋಕಸ್ ಮಾಡ್ತೀವಿ ಅಲ್ಲಿ ಎನರ್ಜಿ ಫ್ಲೋ ಆಗತ್ತಲ್ಲ, ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗತ್ತೆ. ಸೊ ಹಾಗಾಗಿ ಅಲ್ಲಿ ರಿಲ್ಯಾಕ್ಸ್ ಫೀಲ್ ಆಗತ್ತೆ. ಹಿಂಗೆ ನಿದ್ದೆಗೆ ಹೋಗ್ಬಿಟ್ಟೆ ಲಾಸ್ಟ್ ಅಲ್ಲಿ. ನೀವ್ ಹೇಳ್ತೀರಾ, ನನ್ಗೆ ಕಣ್ ಬಿಡಕ್ಕೆ ಆಗ್ತಿಲ್ಲ. ಹೌದು, ನನ್ಗೂ ತುಂಬಾ ರಿಲ್ಯಾಕ್ಸ್ ಫೀಲ್ ಆಯ್ತು. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ sharing your experience.
ಹೌದು. ಓಕೆ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಜೊತೆ ಮೆಡಿಟೇಷನ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ರಿ ಅವರೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ದಿನ ಹೀಗೆ ಜಾಯ್ನ್ ಆಗ್ತಾ ಇರಿ, ಮೆಡಿಟೇಷನ್ ಮಾಡೋಣ. ನಂದು ಸ್ಯಾಟರ್ಡೆ, ಸಂಡೇ ಮತ್ತು ಮಂಡೇ 3 ಡೇಸ್ ಟೈಮಿಂಗು 6:30 ಇರುತ್ತೆ. ಟ್ಯೂಸ್ಡೇಯಿಂದ ಫ್ರೈಡೇವರೆಗೂ 7 o'clock ಇರುತ್ತೆ. ಓಕೆನಾ? ಮಿಸ್ ಮಾಡಿದಿರ ಜಾಯ್ನ್ ಓಕೆ ಮಾಡಿ. ಮೇಡಮ್. ಓಕೆ ಮೇಡಮ್. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.